ಇಲ್ಲಿ ಕೂಡಿರ್ತಕ್ಕಂಥ ಹೌದು ಎಲ್ಲ ಧರ್ಮದ ಹೌದು ತಮ್ಮ ಅದನ್ನು ಎಲ್ಲ ಧರ್ಮದ ಹೌದು ಎಲ್ಲ ಗುರು ಹಿರಿಯರಿಗೆ ಅನಂತ ಕೋಟಿ ವಂದನಗಳನ್ನು ಹೇಳಿ ಹೇಳಿ ಪುಟ್ನಜ ಮಹಾತ್ಮರಾಗಿರ್ತಕ್ಕಂಥವ್ರು ಒಂದು ಮಾತಿನೊಳಗೆ ಹಿಂಗೆ ಹೇಳ್ತಾರಲ್ಲ, ಹೆಂಗೆ ಹೇಳ್ತಾರಿಪ್ಪ ಸರ? ನೀನೊಲಿದರೆ ಕೊರಡು ಕೊನೆರುವುದಯ್ಯ, ಹೌದು ನೀನೊಲಿದರೆ ಬರಡು ಹೈನಾಗುವುದಯ್ಯ. ಹೌದಯ್ಯ ಹೌದು. ನೀನೊಲಿದರೆ ಕೊರಡು ಕೊನೆರುವುದಯ್ಯ, ನೀನೊಲಿದರೆ ಬರಡು ಹೈನಾಗುವುದಯ್ಯ. ಹೌದು. ನೀನೊಲಿದರೆ ವಿಷ ಅಮೃತವಾಗುವುದಯ್ಯ. ಹೌದು. ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದೆಲ್ಲಿರ್ಪೋ ನಮ್ಮ ಕೂಡಲ ಸಂಗಮ ದೇವ. ಹೌದು. ಇದೇ ಮತ್ತೆ ಯಾಕೆ ಹೇಳಿದ್ರಿ ಸರ? ಭಗವಂತ ಮಾನವ ಜನ್ಮಕ್ಕೆ ಒಲಿತಾನೆ. ಹೌದು, ಒಲಿತಾನಪ್ಪ. ಒಲಿಬೇಕಂದ್ರೆ ಏನು ಮಾಡಬೇಕು? ಏನು ಮಾಡ್ಬೇಕ್ರಿ ಸರ? ಪಾಪ ಮಾಡಬೇಕು ಏನು ಪುಣ್ಯ ಮಾಡಬೇಕು? ಹೌದು, ಪುಣ್ಯ ಮಾಡ್ಬೇಕಲ್ರಿ. ಪುಣ್ಯ ಮಾಡಬೇಕು. ಹೌದು. ಭಗವಂತ ಒಲತ್ತಂದ್ರೆ ಹೌದು, ಬಟ್ಟಿದ್ದದ ಬೆಟ್ಟ ಆಗ್ತದ, ಒಮ್ಮೆ ತಿರುಗಿ ಬಿದ್ದಂದ್ರೆ ಬೆಟ್ಟ ಇದ್ದದ ಬಟ್ಟ ಆಗ್ತದ. ಹೌದಪ್ಪ ಹೌದು. ಖರೆ ಮಹಾತ್ಮರು ಹೇಳ್ತಾರೆ, ಏನು ಹೇಳ್ತಾರಿ ಮಹಾತ್ಮರು? ಪಾಪದ ಕೆಲಸ ಎಂದೆಂದಿಗೂ ಮಾಡಕ್ ಹೋಗ್ಬೇಡ. ಹೌದು, ಮಾಡ್ಬೇಡತ್ ಹೇಳ್ತಾರಪ್ಪ. ಒಂದು ಮನಿ ಕಟ್ಟಾಕ ಬರ್ಲಿಕ್ಕಂದ್ರೆ ಹೌದು, ನೀ ಸುಮ್ಮಿರೋದು. ಸುಮ್ಮಿರ್ಬೇಕು. ಹಾ ಹೌದು. ಖರೆ ಕಟ್ಟಿದ ಮೇಲೆ ಲಿಂಬಿಕಾಯಿ ಹೋಗಿ ಕೆಲಸ ಮಾಡ್ಬಾರ್ದು ಹೇಳ್ತಾರ. ಹೌದಪ್ಪ ಹೌದು ಹೌದು. ಏನಾಯ್ತು? ಹೌದು, ನಿಂಬಿಕೆ ಹೋಗಿ ಕೆಲಸ ಮಾಡ್ಬಾರ್ದಪ್ಪ. ಮನಿ ಕಟ್ಟಾಕ ಬರ್ಲಿಕ್ಕ ಸುಮ್ ಇರ್ಬೇಕ. ಖರೆ ಹೌದು, ಕಟ್ಟಿದ ಮನಿ ಮೇಲೆ ಲಿಂಬಿಕಾಯಿ ಹೋಗಿ ಕೆಲಸ ಮಾಡ್ಬಾರ್ದು ಹೇಳ್ತಾರ. ಹೌದಪ್ಪ ಹೌದು. ನಿನಗೊಂದು ಮನಿ ದೀಪ ಬೆಳಗಲಕ್ ಬರ್ಲಿಕ್ಕಂದ್ರೆ ಸುಮ್ ಇರ್ಬೇಕ. ಹೌದು ಹೌದು. ಖರೆ ಹಚ್ಚಿದ ದೀಪ ಆರಿಸ್ಬೇಡ್ದಪ್ಪ, ಆರಿಸ್ಬೇಡ ಅಂತ ಹೇಳ್ತಾರ. ಹೌದು ಹೌದು. ಇದನ್ನ ಮಾಡಿದ್ರೆ ಭಗವಂತ ಒಲಿತಾನವ. ಹೌದು. ಕೂಡಿದ ಒಗತಾನ ಹರ್ಸಕ್ ಹೋಗ್ಬೇಡ ಅಂತ ಹೇಳ್ತಾರ ಅವ್ರು. ಹಾ ಹಾ, ಹಿಂಗಂದ್ರೆ ಏನ್ರಿ ಸರ? ಇದು ಪಾಪದ ಕೆಲಸ. ಹೌದು ಹೌದು. ತಾಯಿ ತಂದೆನ ಅಗಲಿಸೋದು, ತಂದಿ ಮಕ್ಕಳನ್ನ ಅಗಲಿಸೋದು, ಇದು ಪಾಪದ ಕೆಲಸಪ್ಪ. ಇದು ಪಾಪದ ಕೆಲಸ. ಹೌದು ಹೌದು. ಈ ಪಾಪದ ಕೆಲಸ ಬಿಟ್ಟಂದ್ರೆ ಭಗವಂತ ಸಾಕ್ಷಾತ್ಕಾರ ಆಗ್ತಾನೆ. ಖರೆ ಪಾಪದ ಕೆಲಸ ಬಿಡ್ತಾನೆ ಎಂದಿಗೂ ಕೂಡ ಭಗವಂತ ಒಲೆಯಂಗಿಲ್ಲಪ್ಪ, ಒಲೆಯಂಗಿಲ್ಲ. ಹೌದು. ಪಾಪದ ಬೆನ್ನತ್ತಿ ಯಾರು? ಯಾರಪ್ಪ? ಒಂದು ತಲೆ ಅಲ್ಲ, ಎರಡು ಅಲ್ಲ, ಮೂರಲ್ಲ, 10 ತಲೆ ರಾವಣ ಏನಾಗಿ ಹೋದ? ಯಾನದಪ್ಪ ರಾವಣ? ಸತ್ಯನಾಶ ಆಗಿ ಹೋದ. ಸತ್ಯನಾಶ ಹೋದಪ್ಪ. ಕಾರಣ ಯಾನಪ್ಪ ಕಾರಣ? ಪಾಪದ ಕೆಲಸ ಮಾಡ್ಯಾನಂತೇಳಿ. ಹೌದಪ್ಪ ಹೌದು ಹೌದು. ಖರೆ ಇಡೀ ಲಂಕಾಪಟ್ಟಣ ಸತ್ಯನಾಶ ಆಗಿ ಹೋಯ್ತು. ಹೌದು. ರಾಮ ಲಕ್ಷ್ಮಣರ ಕೈಯಾಗ ಮರ್ದನ ಆಗುವಂತ ಕಾಲ ಬತ್ತು. ಹನುಮಂತ ಅವನು ಲಂಕಾಪಟ್ಟಣವನ್ನೆಲ್ಲ ಬಸ್ ಮಾಡಿ ಹೋಗೋದು ಕಾರಣ ಯಾನಪ್ಪ ಕಾರಣ? ಪಾಪದ ಕೆಲಸ ಮಾಡಿದಕ್ಕಾಗಿ. ಹೌದು ಹೌದು. ಭಸ್ಮಾಸುರ ಶಿವನ ಕಡೆದ ವರದಸ್ತ ಪಡ್ಕೊಂಡು ಬಂದಿದ್ದ. ಹೌದು. ಯಾರನ್ನ ಮುಟ್ಟತಾನ ಅವ್ರನ್ನೆಲ್ಲ ಸುಟ್ಟು ಭಸ್ಮ ಆಗಬೇಕು. ಹೌದು ಹೌದು. ಖರೆ ಅಂತವ್ರಿಗೆ ಉಳಿದನ? ಇಲ್ಲಪ್ಪ ಇಲ್ಲ. ಏನು ಉಳಿಲಿಲ್ಲ. ತನ್ನ ವರದಸ್ತ ತನ್ನ ತಲೆ ಮೇಲೆ ಇಟ್ಕೊಂಡು ತಾನೇ ಸತ್ಯನಾಶ ಆಗಬಾರ್ದು. ಹೌದು ಹೌದು ಹೌದು. ಕಾರಣ ಅವು ಪಾಪದ ಕೆಲಸ ಮಾಡ ಅಂತೇಳಿ. ಹೌದಪ್ಪ, ಪಾಪದ ಕೆಲಸ ಮಾಡಿ ಸಾಥೋದ ಅವನು. ನರಕಾಸುರ. ಹೌದು. ನಾ ಅಂದ ನರಕಾಸುರ ಎಷ್ಟೆಷ್ಟೋ ಪಾಪಗಳು ಮಾಡಿದ್ರೆ ಅವನು ಕೂಡ ಮರ್ದನಾಗಿ ವಾದ. ಹೌದು. ಶ್ರೀಕೃಷ್ಣ ಪರಮಾತ್ಮ ಅವನು ಮರ್ದನ ಮಾಡ್ಬೇಕಾದ್ರೆ ಎಂತ ರೂಪ ತೊಟ್ಟ? ಹಂದಿ ರೂಪ ತೊಟ್ಟ ಅವನು ಮರ್ದನ ಮಾಡಿದ. ಹೌದಪ್ಪ ಹೌದು ಹೌದು. ಕಾರಣ ಅವ ಪಾಪ ಮಾಡ್ಯಾನತ್ತೇಳಿ. ಹೌದು. ಹಂದಿ ರೂಪ ಅಂದ್ರೆ ವರಾಹ ರೂಪ ತೊಟ್ಟ ಅವನ ನರಕಾಸುರನ ದೈತ್ಯನ ಮರ್ದನ ಮಾಡಬೇಕಾಯಿತು. ಹೌದು ಹೌದು ಹೌದು. ಖರೆ ಜಗತ್ತದಾಗ ಪಾಪ ಮಾಡಿದವ್ರ ಹೆಸರು ಎಲ್ಲಿ ಇತಿಹಾಸ ಬರುದಿಲ್ಲ. ಹೌದು, ಬರುದಿಲ್ಲಪ್ಪ. ಕಳವಿ ನಾರಾಯಣ ಗೌಡ. ಹೌದು. ತನ್ನ ತಂಗಿ ಮಗ ಅದಾನ ಅಂತೇಳಿ ಅವೇನು ಸುಮ್ಮ ಕುಂದಿರ್ಲಿಲ್ಲ. ಎಂತಿಂತ ಪಾಪದ ಕೆಲಸ ಮಾಡಿದ. ಹೌದು, ಮಾಡ್ಯಾನಪ್ಪ. ಬೀರದೇವ್ರಿನ ಹೊಟ್ಟ್ಯಾಗ ಮೂಡುವಂತ ಸಂದರ್ಭದಾಗ ಹೌದು ತಂಗಿ ವಿಷಯದ ಬುತ್ತಿ ಕೊಟ್ಟು ಕಳಿಸಿದ. ಹೌದು. ಪಾಪದ ಕೆಲಸ ಮಾಡ್ಲಕ್ಕ. ಹೌದು, ಕೊಟ್ಟು ಕಳಿಸ್ಯಾನಪ್ಪ. ವಿಷಯದ ಬುತ್ತಿ ಕೊಟ್ಟು ಕಳಿಸಿದ. ಹೌದು ಹೌದು. ಇದು ಅಷ್ಟೇ ಅಲ್ಲ, ಅಂತ ಕೆಲಸ ಆಗ್ಲಿಕ್ಕೂ ಕೂಡ ಮುಂದೆ ಏನು ಮಾಡಿದ? ಹೌದು, ಬ್ಯಾರೆ ರೂಪ ತೊಟ್ಟ. ಹೌದು, ಬುಡುಬುಡಿಕೆನ ವಿಷಯ ತೊಟ್ಟ. ಬುಡುಬುಡಿಕೆನ ವಿಷಯ ತೊಟ್ಟ. ಕೈಯಾಗ ಒಂದು ಹಳಿ ರಟ್ಟು ಹಿಡ್ಕೊಂಡು ಮ್ಯಾಗ ಒಂದು ಹರಕ್ಕೆ ಕೋಟ್ ಹಾಕೊಂಡು ಫೋನ್ ಬಂದ್ಬಿಡ. ಹಳಿ ಕೋಟ್ ಹಾಕೊಂಡು ಕಿಶಿಂದ ಎಲ್ಲಿಗೆ ಬಂದ? ಎಲ್ಲಿಗೆ ಬಂದೆಪ್ಪ? ಸೂರಾವತಿ ಮನೆಗೆ ಬಂದ ಬಹುಶಃ ಹೇಳುತ್ತ.
ಹೌದು. ಏನೇನು ಹೇಳಿದ ಪಾಪದ ಕೆಲಸ ಮಾಡ್ತಿದ್ದ. ಏನೇನು ಹೇಳಿದ್ರಿಪ್ಪ ಅವ? ಈ ತಂಗಿ ಸೂರವನ ಓಣಿ ಒಳಗ ಹುಟ್ಟಿರ್ತಕ್ಕಂತ ಒಂದೇ ಒಂದು ಗಂಡು ಕೂಸು ಹುಟ್ಟದ. ಆ ಗಂಡು ಕೂಸು ಹುಟ್ಟಿದ್ರಿಂದ ಓಣಿಗೆ ಕುತ್ತದ, ಹೌದು. ಕೇರಿಗೆ ಕುತ್ತದ, ಊರಿಗೆ ಕೇಳದ, ಸ್ವಂತ ಸ್ವಾದ್ರಿ ಮಾವು ಕೇಳದ. ಇದಷ್ಟೇ ಅಲ್ಲ, ಹೆತ್ತಿರ್ತಕ್ಕಂಥ ತಾಯಿ ತಂದೆಗೆ ಕೇಳದ. ಹೌದು ಹೌದು. ಹುಟ್ಟಿದ 13 ದಿವಸಕ್ಕೆ ಅಡವಿ ಹರ್ಯಾಣದಾಗ ಬಿಟ್ಟು ಬಂದ್ರೆ ಈ ಊರಿಗೆ ಒಳಿತಾಗ್ತದೆ, ಇಲ್ಲಿಕಂದ್ರೆ ಕೆಡಕಾಗ್ತದ ಅಂತ ಹೇಳಿದ ಪುಣ್ಯಾತ್ಮರಿ. ಇದು ಎಂತ ಪಾಪದ ಕೆಲಸ ರೀ. ಭಾಳ ಅಡ್ಬಿಡು ಪಾಪದ ಕೆಲಸಪ್ಪ ಇದು. ಕರೆ ಸಾಧ್ಯ ಆಗಲಿಲ್ಲ ಪುಣ್ಯಾತ್ಮರಿ. ಹೌದು ಹೌದು. ಗುರು ಬೀರ ದೇವರು ಹೆಂಗ ಹುಟ್ಟಿದ ತಾಯಿ ಸೂರಾವತಿ ಪುಣ್ಯದ ಕೆಲಸದಿಂದ ಸಾಕ್ಷಾತ್ ಭಗವಂತ ವರ್ಣದಿಂದ ಬೀರ ದೇವರನ್ನ ಹಾಡಿದಳು ನನ್ನವ್ವ. ಹೌದು ಹೌದು. ಸೂರಾವತಿ ಬೀರ ದೇವ್ರ ಕಡಿಗೂ ಉಳಿದಲ್ಲ, ಕಡಿಕ ಉಳ್ದಪ್ಪ. ಬೀರ ದೇವರ ಗುಡಿ ಜಗತ್ತದಾಗ ಹಳ್ಳಿಗೆಲ್ಲ ಪ್ರತಿಯೊಂದು ಗುಡಿ ಅದಾವು. ಹೌದು ಅದಾವಪ್ಪ ಅದಾವು. ಕರೆ ನಾರಾಯಣಗೌಡನ ಗುಡಿ ಐತಿ ಏನ್? ಇಲ್ರಿ ಇಲ್ರಿ. ಭಸ್ಮಾಸುರನ ಗುಡಿ ಐತಿ ಏನ್? ಇಲ್ಲಪ್ಪ ಇಲ್ಲ. ನರಕಾಸುರನ ಗುಡಿ ಐತಿ ಏನ್? ಇಲ್ಲ. ರಾವಣನ ಗುಡಿ ಐತಿ ಏನ್? ಇಲ್ಲಪ್ಪ ಇಲ್ಲ. ಮತ್ತು ದುಶ್ಯಾಸನ ಗುಡಿ ಐತಿ ಏನ್? ಒಂದು ಇಲ್ರಿ. ಯಾರ್ದು ಇಲ್ಲ. ಯಾಕಿಲ್ಲ? ಯಾಕಿಲ್ರಿ ಸರ? ಅವ್ರೆಲ್ಲ ಪಾಪದ ಲಿಸ್ಟ್ನಾಗಿದ್ದವ್ರು, ಪಾಪ ಮಾಡ್ಯಾರ್ರಿ ಅವರು, ಪಾಪ ಮಾಡ್ಯವ್ರು. ಹೌದು. ಒಂದು ಗುಬ್ಬಿ ಒಂದು ಊರಿಗೆ ಬೆಂಕಿ ಹತ್ತಿತ್ತ. ಹಾ 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 ಹಾ. ಊರಿಗೆ ಬೆಂಕಿ ಹತ್ತಿತ್ತು. ಬೆಂಕಿ ಹತ್ತಿತ್ತ. ಹಾ ಹಾ. ಕೆಲವೊಂದು ಜನ ನಿತ್ತು ನಗ್ತಿದ್ರತ್ತ. ಹೌದು ನಗ್ತಿರು. ಊರಿಗೆ ಬೆಂಕಿ ಹತ್ಯದ, ಈ ಊರ್ ಸತ್ಯನಾಶ ಆಗ್ತದ ಮಗ್ಗರ್ಕಿನ ಊರವ್ರು ನಗ್ತೀರಪ್ಪ ನಗ್ತಿದ್ರತ್ತ. ಹೌದು. ಅದ್ರಾಗ ಅಂತ ಸಂದರ್ಭದಾಗ ಒಂದು ಗುಬ್ಬಿ ಏನ್ ಮಾಡ್ತಿತ್ತಂದ್ರ, ಏನ್ ಮಾಡ್ತಿತ್ತು ಗುಬ್ಬಿ? ಒಂದ್ ಬ್ಯಾರಲ್ ಇತ್ತ, ನೀರಿನ ಬ್ಯಾರಲ್. ಹಾ ಹಾ ಬ್ಯಾರಲ್. ಆ ಬ್ಯಾರಲ್ದಾಗ ಹೋಗಿ ಮುಣಗುದು, ಬಂದ ಕಿಶನ್ ಎಲ್ಲಿ ಉರಿ ಹತ್ತಿರ್ತದಲ್ಲ ಅಲ್ಲಿ ತನ್ನ ಪಂಕ ಬೀಸಿ ನೀರ್ ಚಿಮಿಡಿಸಿ ಹೋಗ್ತಿತ್ತ. ಹಾ ಹಾ. ಉರಿ ಹತ್ತದಲ್ಲಿ ನೀರ್ ಚಿಮಿಡಿಸ್ತಿತ್ತ. ಹೌದು ಹೌದು. ಅವ್ರ ಏನ ಕತಿ ಹೇಳ್ತಿದ್ರಲ್ಲ, ಹಾ ಹಾ. ಪಾಪದ ಮಂದಿ, ಪಾಪಿಗೇಡಿಗಳ ಮಂದಿ. ಹಾ ಹಾ. ಅವ್ರಂದ್ರತೆ ಗುಬ್ಬಿ, ಗುಬ್ಬಿ ನೀನು 4 ಪುಚ್ಚ ಅದಾವ. ಹಾ ಹಾ. ಇಟ್ಟು ಊರೇ ಮೋಟ್ರ್ ಬಿಟ್ರು ಬೆಂಕಿ ಆರ್ವಲ್ದಾಗೈತಿ, ನೀರ್ ಗೊಜ್ಜಿದ್ರು ಬೆಂಕಿ ಆರ್ವಲ್ದಾಗೈತಿ. ಇನ್ 4 ಪಂಕಕ್ಕೆ ಉರಿ ಆರ್ತೈತಿ. ಆ ಬ್ಯಾರದಾಗ ಮುಣುಗತಿ, ಅದ್ರಾಗ ನಿನ್ನ ಪುತ್ತ ತೋರ್ಸ್ಕೊಂಡ್ ಬಂದ್ ಅಲ್ಲಿ ನೀರ್ ಸಿಡಿಸ್ತಿ, ಅದಕ್ಕೆ ಹೆಂಗ ಆರ್ತೈತಿ ಅಂದ್ರತ್ತವ್ರು. ಹಾ 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 ಹಾ. ಅವಾಗ ಗುಬ್ಬಿ ಹೇಳ್ತೈತ ಪುಣ್ಯಾತ್ಮರೇ. ಏನ್ ಹೇಳ್ತಪ್ಪ ಅವ್ರಿಗೆ ಗುಬ್ಬಿ ಹೊಳ್ಳಿ? ಭಗವಂತ ಪಾಪ ಮತ್ತು ಪುಣ್ಯದ ಲೆಕ್ಕ ಮಾಡವದಾನ. ಹಾ 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 ಹಾ. ಏನದಾನ? ಪಾಪ ಮತ್ತು ಪುಣ್ಯದ ಲೆಕ್ಕ ಭಗವಂತ ಮಾಡವದಾನ. ಇಂದಿನ ನಾಳೆ ಪಾಪ ಪುಣ್ಯದ ಲೆಕ್ಕ ಮಾಡ್ತಿರ್ತಾನ. ಹಾ ಹಾ. ಖರೆ ಬೆಂಕಿ ಹಚ್ಚು ದಗದ ಲಿಸ್ಟ್ನ್ಯಾಗ ನಾ ಇಲ್ಲ. ಹಾ ಹಾ ಹಾ. ಬೆಂಕಿ ಹಚ್ಚು ಲಿಸ್ಟ್ನ್ಯಾಗ ನಾ ಇಲ್ಲ. ಬೆಂಕಿ ಆರ್ಸು ಲಿಸ್ಟ್ ಅದಿನ್ನ. ಬೆಂಕಿ ಆರ್ಸು ನನಗ ಅದು ಆರುದಿಲ್ಲ ಅನ್ನೋದು ನನಗೆ ಗೊತ್ತದ. ಹಾ ಹಾ. ಖರೆ ಬೆಂಕಿ ಹಚ್ಚೋರ್ ಲಿಸ್ಟ್ನ್ಯಾಗ ಇರಬಾರ್ದು ಅಂತೇಳಿ ಬೆಂಕಿ ಆರ್ಸು ಲಿಸ್ಟ್ನ್ಯಾಗ ನಾ ಇರ್ಬೇಕಂತೇಳಿ ಪುಣ್ಯದ ಕೆಲಸ ಮಾಡಾಕತ್ತನ ತಿಳಿತ. ಹೌದಪ್ಪ ಹೌದು ಹೌದು. ಹಂಗ ಪುಣ್ಯಾತ್ಮರಿ ನಾವು ನೀವೆಲ್ಲ ಸಾಧಕರ ಸಾಲಿನಲ್ಲಿ, ಹೌದು, ಪುಣ್ಯವಂತರ ಸಾಲಿನಲ್ಲೇ ಇರಬೇಕು ವಿನಃ ಪಾಪದ ಸಾಲಿನಲ್ಲಿ ಇದ್ದೀವಿ ಅಂದ್ರೆ ಹೌದು ಹೌದು ಎಂದಿಗೂ ಕೂಡ ಅದು ಸಾಧ್ಯ ಆಗುದಿಲ್ಲ. ಹೌದಪ್ಪ ಹೌದು. ಪುಣ್ಯವನ್ನ ಮಾಡಿ ಬಂದಳು ಯಾರಪ್ಪ? ಸಮುದ್ರ ದಂಡಿ ಒಳಗೆ ಜಳಕ ಮಾಡ್ತಿದ್ರು. ಹಾ ಹಾ. ಯಾರಪ್ಪ ಅವರು? ದುರ್ವಾಸ ಮುನಿಗಳು. ಹೌದು. ದುರ್ವಾಸ ಮುನಿಗಳು ಸಮುದ್ರದಾಗ ಜಳಕ ಮಾಡ್ತಿದ್ರು. ಹೌದು. ದ್ರೌಪದಿ ದೇವಿ ಅಲ್ಲೇ ಹೋಗಿದ್ರು. ಹಾ ಹಾ. ಮುಂಜಾನೆ ಸೂರ್ಯಾಸ್ತರ ಆಗುವಂತ ಸಂದರ್ಭದಾಗ, ಹೌದು, ವಿವಾಹ ಕುಟೀರ ನಡೆಯುವಂತ ಸಂದರ್ಭದಲ್ಲಿ, ಹೌದು, ದುರ್ವಾಸ ಮುನಿಗಳು ಸಮುದ್ರದಾಗ ಜಳಕ ಮಾಡ್ಲಾಕತ್ತಾರ. ಗುರುಗಳು ಜಳಕ ಮಾಡಿದನ್ನು ನೋಡಿ ದ್ರೌಪದಿ ದೇವಿ ಏನ್ ಮಾಡಿದಳು, ಗುರುಗಳ ನಿಮ್ ದರ್ಶನ ತಗೊಂಡ್ ಹೋಗ್ತೀವಿ, ದಯವಿಟ್ಟು ಹೊರಗೆ ಬರಿ ಅಂದಳಕ್ಕೆ. ಹೊರಗೆ ಬರಿ ಅಂದಳಪ್ಪ. ಕೇಳ್ರಿ ಪುಣ್ಯಾತ್ಮರೇ, ಪುಣ್ಯ ಯಾವ ಸಂದರ್ಭದಾಗ ಕಾಪಾಡ್ತೈತಿ. ಹೌದು ಹೌದು ಹೌದು. ದ್ರೌಪದಿ ದೇವಿ ದಂಡಿಗೆ ನಿಂತ ಗುರುಗಳ ಬರಿ ನಿಮಗೆ ನಮಸ್ಕಾರ ಮಾಡಿ ನಿಮ್ಮ ದರ್ಶನ ತಗೊಂಡು ಮಾತ್ರ ನಮ್ಮ ಕುಟೀರಿ ಹೋಗ್ಕನ ಅಂದಳಕ್ಕೆ. ಹೌದು ಅಂದಳು. ಕರೆ ಇಲ್ಲಿ ಏನು ಬಾಧಗಡ ಆಗಿತ್ತಂದ್ರ, ಯಾರು ಬಾಧಗಡ ಆಗಿತ್ರಿ ಅಲ್ಲಿ? ದುರ್ವಾಸ ಮುನಿಗಳು ಮೈ ಮೇಲೆ ಇರ್ತಕ್ಕಂಥ ಕೌಪಿನ ಹರಿದು ಹೋಗಿತ್ತು. ಹರಿದು ಹೋಗಿತ್ತೇನಪ್ಪ? ಅಂದ್ರೆ ಈಗಿನ ಕಾಲದಾಗ ನೀವು ಲುಂಗಿ ಎತ್ತೀರಿ, ಟವೆಲ್ ಎತ್ತೀರಿ. ಹೌದು ಹೌದು. ಮಹಾತ್ಮರು ಶರಣರು ಋಷಿ ಮುನಿಗಳು ಇರ್ತಕ್ಕಂಥ ಕೌಪಿನ. ಹಾ ಹೌದು. ಅವ್ರದ್ದು ಕೌಪಿನ ಹರಿದು ಹೋಗಿತ್ತು. ಹೌದು. ಅವರು ಗುರುಗಳಂದ್ರು, ನಾ ಈ ಬರುವಂತ ಸಂದರ್ಭವಿಲ್ಲ ತಾಯಿ, ನನ್ಗೆ ಬರಾಕ್ ಆಗುದಿಲ್ಲ ಅಂದ್ರು. ಕೆಲಸ ಅವಘಡ ಆಗೈತಂದ್ರ ಅವರು. ಇಟ್ಟು ಹೇಳಿದ್ರು ಕೂಡ ಕೇಳಿಲ್ಲದ ಗುರುಗಳ ನಿಮ್ ದರ್ಶನ ತಗೊಂಡು ಹೋಗಬೇಕ್ರಿ ಅಂದಕ್ಕೆ. ಹೌದು ಹೌದು. ಮತ್ತ ಗುರುಗಳಂದ್ರು, ನನಗೆ ಹೊರಗೆ ಬರಾಕ್ ಆಗುದಿಲ್ಲ ತಾಯಿ, ನಾಳೆಗೆ ಬಾ ನಿನಗೆ ದರ್ಶನ ಕೊಡ್ತೀನಿ, ಇವತ್ತು ನನಗೆ ಕೊಡಾಕ್ ಆಗುದಿಲ್ಲ ಅಂದ್ರು. ಹೌದಪ್ಪ ಅಂದ್ರು. ಅವಾಗ ಹೆಣ್ಣು ಮಗಳಿಗೆ ಇದೆಲ್ಲ ತಿಳಿತ ಪುಣ್ಯಾತ್ಮರೇ. ಹೌದು. ಗುರುಗಳು ಕೌಪಿನ ಹರಿದೈತಂದ್ರೆ ಹಾ ತನ್ನ ಮೈ ಮೇಲೆ ಇರ್ತಕ್ಕಂಥ ಸೀರೆ ಸೆರಗನ್ನ ಹರಿದು ನೋಡಿ ಎಂತ ಪುಣ್ಯದ ಕೆಲಸ ಮಾಡಿದ್ರು.
ಹೌದ್ ಹೌದ್ ಹೌದು. ಒಬ್ಬ ಗಂಡ ಮಗನ ಮಾನ್ ಹೋಗ್ತದ ಅಂದ ಕಾಲಕ್ಕ ಹಾ ಹಾ ತನ್ನ ಮೈ ಮೇಲೆ ಇರ್ತಕ್ಕಂತ ಸೀರೆ ಸೆರಗನ್ನ ಹರಿದು ಹಾ ಹಾ ನೀರಾಗ ಹೋಗೋದು ಬಿಟ್ಲು ಪುಣ್ಯಾತ್ಮರೇ. ಹೌದ್ ಹೌದು. ಆ ಸೀರೆ ಸೆರಗವನ್ನು ಸುತ್ತಕೊಂಡು ಗುರುಗಳು ಹೊರಗೆ ಬಂದ್ರು. ದುರಾಸ್ಮರು ಹೊರಗೆ ಬಂದ್ರು. ದುರ್ವಾಸ ಮುನಿಗಳು ಹೊರಗೆ ಬಂದ್ರು. ಹೌದು. ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಹೌದಾ. ಗುರುಗಳ ಆಶೀರ್ವಾದ ಮಾಡಿದ್ರು. ಹೌದು. ಎಂತ ಪುಣ್ಯವಂತಳಿದೀವ ತಾಯಿ. ಹಾ 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 ಎಂತ ಪುಣ್ಯವಂತಳದಿ ನೀನು. ಹೌದು. ನನ್ನ ಮಾನ ಹೋಗುವಂತ ಸಂದರ್ಭದಾಗ ನನ್ನ ಸೀರೆ ತುಣುಕು ಕೊಟ್ಟು ನನ್ನ ಮಾನ ಕಾಪಾಡಿದಲ್ಲವ. ಹೌದೇವ ಹೌದು. ಒಂದಾನೊಂದು ದಿವಸ ಮುಂದೆ ಸಂದರ್ಭ ನಿನಗೂ ಬತ್ತಂದ್ರ ಹೌದು ಮಾನ ಹರಾಜಾಗುವಂತ ಸಂದರ್ಭ ನಿನಗೂ ಬತ್ತಂದ್ರ ಹಾ ಹಾ ಈ ಒಂದು ಸೀರೆ ತುಣುಕು ನನಗೆ ಕೊಟ್ಟಿದೆ ಅಂದ್ರ ನಿನಗೆ 1000 ಸುತ್ತ ಆಗ್ಲತ್ತ ಗುರು ಆಶೀರ್ವಾದ ಮಾಡಿದ ಪುಣ್ಯಾತ್ಮ. ಹೌದಪ್ಪ. ಹೌದ್ 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 ಹೌದು. ಎದರ ಸಲುವಾಗಿ ಆಶೀರ್ವಾದ ಮಾಡಿದ? ಎದ್ರ ಸಲುವಾಗಿಪ್ಪ? ಗುರುವಿನ ಮಾನ ಮುಚ್ಚಿದ ಕೈ. ಹೌದು, ಪುಣ್ಯ ಕೆಲಸ ಮಾಡಿ ಸಲುವಾಗಿ. ಮುಂದೆ ಕೌರವರು ಸೀರೆ ಸೆಳೆಯುವಂತ ಸಂದರ್ಭದಾಗ ಹೌದು ಎಲ್ಲಾರು ಇದ್ರು. 101 ಮಂದಿ ಕೌರವರು ಇದ್ರು. ಎಲ್ಲಾರು ಅಲ್ಲೇ ಇದ್ರು. ಎಲ್ಲಾರು ಅಲ್ಲೇ ಇದ್ರ ಕರೆ ಒಬ್ಬರಾಗಿಂದ ಒಬ್ಬರು ಸೀರೆ ಜಗತ್ತಿದ್ರ ಕರೆ ಹೆಂಗ ಸೀರೆ ಜಗತ್ತಿದ್ರು ಹಂಗ ಸೀರೆ ಉದಯ ಆಗ್ತಿತ್ತು. ಹೌದು ಹೌದು. ಸೀರೆ ಹೆಚ್ಚಾಗ್ತಿತ್ತು ಹಂಗೆ. ಕಾರಣ ಮಾಡಿದ ಪುಣ್ಯದ ಫಲದಿಂದ ಪುಣ್ಯಾತ್ಮರಿ. ಹೌದಪ್ಪ. ಹೌದು ಹೌದು. ಕಾರಣ ಜಗತ್ತದೊಳಗೆ ಪುಣ್ಯ ಮಾಡ್ರಿ. ಹೌದು. ಪಾಪದ ಕೆಲಸ ಯಾವತ್ತಿಗೂ ಮಾಡಕ್ ಹೋಗ್ಬೇಡ್ರಿ. ಹೌದು. ಎಲ್ಲಾರ ಬಾಯಾಗ ಬೆಲ್ಲಾಗಿ ಇರೋ. ಹೌದು ಹೌದು. ಏನಂದ್ರೆ ಎಲ್ಲಾರ ಬಾಯಾಗ ಬೆಲ್ಲಾಗಿರೋ ಅಂದ್ರಿ ಅವರು. ಖರೆ ಬೇವಿನ ರಸ ಆಗಿರ್ಲಿಕ್ಕೆ ಹೋಗ್ಬಾರ್ದು. ಹಾ 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 ಹಾ. ಬಾಯಾಗ ಬೆಲ್ಲ ಬೆನ್ನಾಗ ಚೂರು ಇಟ್ಟಿರ್ತಾರ ಗೊತ್ತದ? ಹೌದ್ರಿ ಸರ್. ಹೌದು. ಏನು ಬಾಯಾಗ ಬೆಲ್ರಿ ಬೆನ್ನಾಗ ಚೂರ್ರಿ. ಬಾಯಾಗ ಬೆಲ್ಲ ಬೆನ್ನಾಗ ಚೂರಿ ಅಂದ್ರ ಹಾ ಹಾ ನಮ್ ಮುಂದೊಂದಿರೋದು, ಹಾ ಹಾ ಹಿಂದೊಂದ್ ತರ ಇರೋದು. ಹಾ ರೀ. ನಮ್ ಮುಂದ ಪೋಸ್ ಕೊಡೋದು, ಹಾ ಹಾ ಹಿಂದ್ ಕೂತ ಚೀಸ್ ಆಡೋದು. ಚೀಸ್ ಮಾಡೋದು ಹಿಂದ್ ಕೂತ. ಹೌದು ಹೌದು. ಇದಕ್ಕ ಪಾಪದ ಕೆಲಸ. ಪಾಪದ ಕೆಲಸ ತಾರಪ್ಪ ಇದಕ್ಕ. ಏನೇ ಇದ್ರು ನೇರ ನೀರಿ ಇರ್ಬೇಕು. ಹಾ ಹಂಗ ಮಾಡ್ರಿ ಹಿಂದಿನ ನಾಳೆ ನೀವು ಪಾಪ ಹತ್ತೈತ್ರಿ. ನೇರ ನೀರಿದ್ರನ ಇಲ್ರಿ. ಹಿಂದೊಂದು ಮುಂದೊಂದು 2 ನಂಬರ್ ಮಾಡಿದ್ರೆ ಹತ್ತೈತ್ರಿ ಪಾಪ್ರಿ. ಅದು ಹಿಂದಿಲ್ಲ ನಾಳೆ. ಈಗ ನೋಡ, ಹಾ ಹಾ ಒಬ್ಬರಿಗೆ ಮಸಿ ಹಚ್ಚಲಿಕ್ಕೆ ಹೋದಿವಿ ಅಂದ್ರ ಹೌದು ಏನಾಗ್ತದ? ಮೊದಲು ನಾವು ಮಸಿ ಮಾಡ್ಕೊಲೇಬೇಕಲ್ಲ. ಹೌದಪ್ಪ. ಮಸಿ ಮಾಡ್ಕೋಬೇಕು ಕೈಯ. ಈ ಕೈ ಮಸಿ ಆದಿಂದ ಮತ್ತೊಬ್ಬ ಮಸಿ ಹಚ್ಚಲಕ್ ಹೋಗ್ತದ. ಹೌದು ಹೌದು ಹೌದು. ನೀ ಸುಮಾರು ಅದೇ ನಿನಗೆ ಒಂದ್ ಬಲ್ ಮಾಡಿದವ್ರಿಗೆ ಉಳ್ಕಾದ ಎಷ್ಟು ಬಲ್ ಇರ್ತಾವ? ನಮ್ಮ ಕಡೆ 3 ಬಳ್ಳಿ ಇರ್ತಾವ್ರಿ ಸರ್. ನೀ ಬಲ್ ಮಾಡಿದವಾಗ ಹೌದು ಒಂದೇ ಬಳ್ಳಿ ಇರ್ತೈತ್ರಿ. ನಿನ್ನ ಕಡೆ ಬಲ್ಲ 3 ಇರ್ತಾವ್ರಿ. 3 ರೀ. 3 ಇರ್ತಾವ ಪುಣ್ಯಾತ್. ಬರೀ ನಾವು ಪುಣ್ಯದ ಕೆಲಸ ಜೊತೆ ಆದ್ರೆ ಭಗವಂತ ನಮ್ಮ ಜೊತೆ ಇರ್ತಾನೆ. ಹೌದು ಹೌದು. ಡಂಕನಾಡದ ಈಗೊಂಡು ಗೌಡ ಎಂತ ಪಾಪದ ಕೆಲಸ ಮಾಡಿದ ಕರೆ ಅವಾಗ ಎಂದಾರ ಜಗತ್ತದಾಗ ಅವ್ನು ಗುಡಿ ಕಟ್ಟಿದ್ರೇನು? ಹೇ ಕಟ್ಟಿಲ್ರಿಪ್ಪ. ಅವ್ನು ಕಟ್ಟಲಿಲ್ಲ. ಹೌದು ಹೌದು. ಈ ವೆಂಕನಗೌಡ ಹೌದು ಮುತ್ಯ ಮಾಳಿಗ್ರನ ಬಡದ ಪಾಪದ ಕೆಲಸ ಮಾಡಿದ್ರೆ ಅವನಿಂದ ಗುಡಿ ಕಟ್ಟಿದ್ರೇನು? ಕಟ್ಟಿಲ್ಲಪ್ಪ. ಕಟ್ಟಿಲ್ಲ. ಆಗಿಲ್ಲ. ಹೌದು. ಪುಣ್ಯವಂತರು, ಧರ್ಮವಂತರು, ಸತ್ಯವಂತರು, ನೀತಿವಂತರು, ನ್ಯಾಯವಂತರು. ಹೌದು ಹೌದು. ಇವ್ರಿಗೆ ಮಾತ್ರ ಗುಡಿ ಕಟ್ಲಿಕ್ಕೆ ಬರ್ತದೆ. ಹೌದಪ್ಪ. ಹೌದು. ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿ ಅವರು ನಡೆದಾಡು ದೇವರು ಅನಿಸ್ಕೊಂಡ್ರು ಎಂತ ಪುಣ್ಯಾತ್ಮರಿ. ಜಗತ್ತದೊಳಗ ಜ್ಞಾನದ ಜ್ಯೋತಿಯನ್ನು ಬೆಳಗಿಸೋದ್ರು. ಹೌದು 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 ಹೌದು. ಕರೆ ಅವ್ರೆಂದರೆ ಹೌದು. ಪಾಪದ ಕೆಲಸ ಮಾಡಿದ್ರೆ ಮಾಡಿಲ್ಲಪ್ಪ. ಮಾಡಿಲ್ಲ. ಪುಣ್ಯವಂತರಿಗೆ ಮಾತ್ರ ಜಾಗದ. ನಮ್ಮ ಬಾಳು ಸರ್ ಅವರು ಕೂಡ ಬಹಳ ಅದ್ಭುತವಾಗಿ ಸಂಗೊಳ್ಳಿರಾಯನ ಕ್ಯಾಲಿ 1000 ಒಂಟೆ ಸಲಗದ ಸರ್ಗಾರ ಸಂಗೊಳ್ಳಿ ರಾಯನ ಬಂಟ ಬಹದ್ದೂರ ಅಂತಕ್ಕಂಥದ್ದು ಹಾಡ ಭಾಳ ದಿವಸದಾಯ್ತು ಸರ್. ಇದು ನಾವು ಕೇಳಿದ್ದೀವಿ. ಎಲ್ಲಿ ಯೂಟ್ಯೂಬ್ದಾಗ ನೀವು ಹಾಡಿಲ್ಲ, ಇದನ್ನ ಹಾಡ್ಬೇಕಂತಕ್ಕಂಥ ಮಾತನ್ನ ಹೇಳ್ಯಾರ. ಒಂದು 4 ನುಡಿ ಕ್ಯಾಲಿ ಹಾಡಿ ನಾವು ನೀವೆಲ್ಲರೂ ಕೂಡ ನಿಜವಾಗ್ಲೂ ನಮ್ಮ ಪುಣ್ಯಕ್ಷೇತ್ರ ಸರ್ ಬಾಳು ಸರ್ಗಿಂದ ಏನ್ರಿ ಆ ಕಡೆ ಎಲ್ಲ ನಿಮ್ಮ ಕಡೆ ಹೆಣ್ಣ ಗಂಡ ಕೇಳ್ತಕ್ಕಂಥ ಪುಣ್ಯಕ್ಷೇತ್ರ, ಹರದೇಸಿ ನಾಗೇಶ್ ಕೇಳ್ತಕ್ಕಂಥ ಪುಣ್ಯಕ್ಷೇತ್ರ. ನಮ್ಮೆಲ್ಲ ಮಾರ್ಗದ ಪದ್ಯಗಳನ್ನ ಕೇಳ್ತಾರಿಲ್ಲ ಗೊತ್ತಿಲ್ಲ. ನಮ್ಮ ಮಾತುಗಳು ಭಾಳ ಆಗ್ತಾವ. ಹಾಡುಗಳ 2-3 ಸಂದಷ್ಟೇ ಬರ್ತಿರ್ತಾವ. ನಿಮ್ಮ ಕಡೆ ಎಲ್ಲ 7-8 ಸಂದ್ ಬರ್ತಿರ್ತಾರೆ. ಇಲ್ರಿ ಸರ್, ಎಷ್ಟೇ ಮಾತಾಡ್ರಿ ಒಳ್ಳೆ 4 ನುಡಿ ಜನರಿಗೆ ತಿಳಿಯೋಂಗೆ ಮಾತಾಡ್ರಿ. ತತ್ವದ ಮಾತಾಡ್ರಿ ಅಂತ ಹೇಳಿ ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಮ್ಮ ಮಲ್ಲೂರು ಗ್ರಾಮದ ಪ್ರೀತಿ ಬಂಧುಗಳು ತಾವೆಲ್ಲರೂ ಕೂಡ ಕರೆಸಿದ್ರಿ. ತಮಗೆ ಅನಂತ ಕೋಟಿ ವಂದನೆಗಳು. ನಿಜವಾಗ್ಲೂ ತಮ್ಮ ಪ್ರೀತಿ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು. ತಮ್ಮ ಪ್ರೀತಿ ಅನಂತ ಕೋಟಿ ವಂದನೆಗಳು ಹೇಳಿ ವಿಶೇಷವಾಗಿ 2 ಕಲಾವಿದರಿಗೆ ಸನ್ಮಾನ, ಫೋಟೋ, ಶಾಲ ಸತ್ಕಾರವನ್ನು ಮಾಡಿ 2 ಕಲಾವಿದರನ್ನು ಒಂದೇ ತಕ್ಕಡಿಯಲ್ಲಿ ತುಗಿದಿರಂತಕ್ಕಂಥ ಮಾತನ್ನು ಹೇಳಿ ಸಂಗೊಳ್ಳಿ ಕ್ಯಾಲಿ ನಾವು ನೀವೆಲ್ಲರೂ ಕೂಡ ಮಹಾಮಂಗಲ ಮಾಡು ಅಂತಕ್ಕಂಥ ಮಾತು ಹೇಳಿ ತಮ್ಮೆಲ್ಲರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್.